ಮಂತ್ರಿ ಸೂರಜ್ ಎಲ್ಲ ನಿಮಗೆ ಗೊತ್ತಿದೆಯಲ್ಲ, ನಾನಿನ್ನೇನು ಹೇಳೋದಿದೆ ಎಲ್ಲ ನಿಮಗೆ ಗೊತ್ತಿದೆಯಲ್ಲ. ಕಂಪ್ಲೇಂಟ್ ಮೊನ್ನೆ ನಾನು ಹೇಳುವಾಗ ನಿಮ್ಮ ಹತ್ರ ಮಾತಾಡುವಾಗ ಹೇಳಿದೆ, ನಮಗೆ ಕಂಪ್ಲೇಂಟ್ ಯಾವುದು ಬಂದಿಲ್ಲ, ಅಲ್ಲಿವರೆಗೆ ಬಂದಿರಲಿಲ್ಲ ಕಂಪ್ಲೇಂಟ್ ಬಂದ ಮೇಲೆ ಅವರು ಕ್ರಮ ತೊಗೊಂಡಿದ್ದಾರೆ. ಕಂಪ್ಲೇಂಟಿಗೆ FIR ಮಾಡಿದ್ದಾರೆ, ಅವ್ರನ್ನ ಸೆಕ್ಯೂರ್ ಮಾಡ್ಕೊಂಡಿದ್ದಾರೆ, ಇವ್ರನ್ನ ಸೂರಜ್ ರೇವಣ್ಣ ಅವ್ರನ್ನ ಎನ್ಕ್ವೈರಿ ಮಾಡ್ತಾ ಇದ್ದಾರೆ. ಆಮೇಲೆ ಅದನ್ನು ಕೂಡ ಈಗ CIDಗೆ ಕೊಡ್ತಾ ಇದ್ದೀವಿ. ಯಾಕೆಂದರೆ ಎಲ್ಲ ಈಗ ಒಂದು ಸೀರೀಸ್ ಆಫ್ ಕೇಸಸ್ಸು ಈ ಥರದ್ದೆಲ್ಲ CIDಗೂ ಕೊಟ್ಟಿದ್ದೀವಿ, ಇದನ್ನು CID ಕೊಡ್ತೇವೆ. ಸೂರಜ್ ರೇವಣ್ಣ ಕೂಡ ರಿಟರ್ನ್ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಸರ್. ಅದಕ್ಕೂ ಏನು ಕ್ರಮ ತಗೋಬೇಕು ತಗೊಳ್ತಾರೆ. ರೇವಣ್ಣ ಅವರು ನಮ್ಮ ಕುಟುಂಬದ ವಿರುದ್ಧ ಷಡ್ಯಂತ್ರ ನಡೀತಾ ಇದೆ ಅನ್ನುವಂಥದ್ದು ಹೇಳ್ತಾ ಇದ್ದಾರೆ. ನೋಡಿ, ಕಂಪ್ಲೇಂಟ್ ಬಂದಿದ್ದು ನನಗೆ ಗೊತ್ತಿರೋ ಅಷ್ಟು ಹೇಳ್ತೀನಿ ನಾನು, ಬೇರೆದೇನು ಹೇಳಕ್ಕೆ ಬರೋದಿಲ್ಲ ನನಗೆ. ಕಂಪ್ಲೇಂಟ್ ಬಂದಿದೆ, ಕಂಪ್ಲೇಂಟಿಗೆ ಏನು ಕ್ರಮ ತಗೋಬೇಕು ಕಾನೂನಾತ್ಮಕವಾಗಿ ಪೊಲೀಸ್ ಇಲಾಖೆಯವರು ಕ್ರಮ ತಗೊಳ್ತಾ ಇದ್ದಾರೆ. ಇದನ್ನು ಬಿಟ್ಟು ನನಗೆ ಯಾವುದು ಕೂಡ ರಾಜಕೀಯದ ಪ್ರೇರಿತ ಹಾಗೆ ಅಂತೆಲ್ಲ ಏನೋ ಹೇಳಿದ್ದಾರೆ ಅವರು, ಆ ಥರದ್ದು ಯಾವುದು ನನಗಂತೂ ಏನು ಗೊತ್ತಿಲ್ಲ. ಸೋಮಣ್ಣವ್ರು ಮಾತಾಡ್ತಾ ಸರ್ಕಾರ ಯಾವಾಗ ಬೀಳುತ್ತೆ ಅಂತ ಕುಮಾರಸ್ವಾಮಿ ಅವರು ಹೇಳ್ತಾರೆ ಅಂತಂದು ಹೇಳಿದ್ದಾರೆ. ಅವರೆಲ್ಲ ಶಾಸ್ತ್ರ ಹೇಳೋದು ಯಾವತ್ತು ಕಲ್ತ್ಕೊಂಡ್ರೋ ಗೊತ್ತಿಲ್ಲ ನನಗೆ. ಇದನ್ನು ಹೇಳ್ತಾರಲ್ಲ ಜ್ಯೋತಿಷ್ಯ ಹೇಳೋದನ್ನು ಯಾವತ್ತು ಕಲ್ತ್ಕೊಂಡ್ರು ಅಂತ ಗೊತ್ತಿಲ್ಲ ನನಗೆ. ಥ್ಯಾಂಕ್ ಯು ಸರ್.